ಎಸ್, ನಿನ್ನೆಯ ಪ್ರೈಮ್ ಟೈಮ್ನಲ್ಲಿ ಕಳಪೆ ಮಟ್ಟದ ಕಾಮಗಾರಿಯ ಕುರಿತು ನಾವು ಚರ್ಚೆ ಮಾಡಿದ್ವಿ, ಸುದ್ದಿಯನ್ನ ಬಿತ್ತರಿಸಿದ್ವಿ ಇದೇ ಪ್ರೈಮ್ ಟೈಮ್ನಲ್ಲಿ. ಆದರೆ ಜನಸಾಮಾನ್ಯರ ಧ್ವನಿಗೆ ಸಿಕ್ಕ ಜಯ ವ್ಯವಸ್ಥೆಯ ನಿದ್ದೆಗಡಿಸಿತ್ತು. ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ನಿನ್ನೆಯ ವರದಿ ಇವತ್ತು ಮಹಾ ಇಂಪ್ಯಾಕ್ಟ್ ಆಗಿದೆ. ಭಾಲ್ಕಿ ತಾಲೂಕಿನ ನಿಡಬಾಂದಿಂದ ಕೂಡು ರಸ್ತೆವರೆಗೆ ಬರೋಬ್ಬರಿ 2.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಆ ಕಳಪೆ ಡಾಂಬಾರು ರಸ್ತೆಯ ನೈಜ ಚಿತ್ರಣವನ್ನ ನಾವು ನಿನ್ನೆಯ ಪ್ರೈಮ್ ಟೈಮ್ ನಲ್ಲಿ ಬಿತ್ತರ ಮಾಡಿದ್ವಿ. ಸುದ್ದಿ ಬಿತ್ತರವಾದ ಕೇವಲ 15 ಗಂಟೆಗಳ ಒಳಗಾಗಿ ಇಡೀ ಜಿಲ್ಲಾಡಳಿತ, ಹೌದು, ಸುದ್ದಿಯ ಗಂಭೀರತೆಯನ್ನು ಅರಿತಂತ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರೇ ತಕ್ಷಣವೇ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ಕಳಪೆ ಕಾಮಗಾರಿಯ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಸಚಿವರ ಈ ಭರ್ಜರಿ ಹಾಗೂ ತಕ್ಷಣದ ನಿರ್ಧಾರಕ್ಕೆ ನಮ್ಮ ವಾಹಿನಿ ಮತ್ತು ನಮ್ಮ ಭಾಗದ ಜನತೆ ಹೃತ್ಪೂರ್ವಕ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಅಂದ್ರೆ ಹೀಗಿರಬೇಕು. ಸುದ್ದಿ ಪ್ರಸಾರವಾದ ತಕ್ಷಣವೇ ಎಚ್ಚೆತ್ತುಕೊಂಡು ತಪ್ಪು ಮಾಡಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಸಚಿವ ಈಶ್ವರ್ ಖಂಡ್ರೆ ಅವರ ನಡೆ ನಿಜಕ್ಕೂ ಶ್ಲಾಘನೀಯ. ಇದು ಬಾಲ್ಕಿ ತಾಲೂಕಿನ ನಿಡಬಾನದೊಂದು ರಸ್ತೆ ಇದು ಕಳಪೆ ಆಗಿದೆ ಅನ್ನೋ ಆರೋಪ ಕೇಳಿಬರ್ತದೆ. ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಈಗಾಗಲೇ ಅಧಿಕಾರಿಗಳು ಸುಧಾರಣೆ ಮಾಡಲಿಕ್ಕೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಾಲ್ಕಿ ತಾಲೂಕಿನ ನಿಡಬಾನದೊಂದು ರಸ್ತೆ ಇದು ಕಳಪೆ ಆಗಿದೆ ಅನ್ನೋ ಆರೋಪ ಕೇಳಿಬರ್ತದೆ. ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಈಗಾಗಲೇ ಅಧಿಕಾರಿಗಳು ಸುಧಾರಣೆ ಮಾಡಲಿಕ್ಕೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.